ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋಂಥದ್ದು ಮೈಸೂರು ಮಲ್ಲಿಗೆ, ಮೈಸೂರು ಪಾಕು, ಆಮೇಲೆ ಮೈಸೂರು ಸಿಲ್ಕ್ ಸಾರಿ. ಇದರ ಜೊತೆಗೆ ಪ್ರಮುಖವಾದದ್ದು ಮೈಸೂರಿನ ದಸರಾ. ನೀವು ಜಗತ್ತಿನ ಯಾವುದೇ ಮೂಲೆಗೋಗ್ಲಿ, ನಾನು ಮೈಸೂರಿನವರು ಅಂದ್ರ ಜೊತೆಗೆ ದಸರಾ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗೋಗುತ್ತೆ ನೀವು ಭಾರತದವರು, ಕರ್ನಾಟಕದವರು, ಮೈಸೂರಿನವರು ಅಂತ. ಹಾಗಾಗಿ ಈ ದಸರಾ ಅನ್ನುವುದು ಮೈಸೂರಿಗರಿಗೆ ಒಂದು ವಿಶೇಷವಾದ ಸಂದರ್ಭ ಅಂತಾನೆ ಹೇಳಬಹುದು. ನವರಾತ್ರಿಯ ಸಂದರ್ಭದಲ್ಲಿ ಅಷ್ಟು ದಿನಗಳು ನಾವು ಆ ದೇವಿಯನ್ನ ಪೂಜೆ ಮಾಡ್ತೀವಿ. ಪ್ರತಿಯೊಂದು ದಿನನೂ ಒಂದು ಲಕ್ಷ್ಮಿ, ಸರಸ್ವತಿ, ದುರ್ಗೆ, ಹೀಗೆ ಆದಿಶಕ್ತಿಯನ್ನ ಪೂಜೆ ಮಾಡೋದು ತಮ್ಗೆಲ್ಲ ಗೊತ್ತಿದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಅದು ಆಯುಧ ಪೂಜಾ ಆಗ್ಬೋದು, ಬೇರೆ ಬೇರೆ ವಿಶೇಷ ಪೂಜೆಗಳು ಈ 9 ದಿನಗಳಲ್ಲಿ ನಡೆಯುವುದು ಮೈಸೂರಿನಲ್ಲಿ ವಿಶೇಷ ಅಂತಾನೆ ಹೇಳ್ಬಹುದು. ಈ ಒಂದು ಸಂದರ್ಭಕ್ಕೆ ಇಡೀ ವರ್ಷ ಮೈಸೂರಿಗರು ಮತ್ತೆ ಸರ್ಕಾರವೂ ಸಹ ಸದಾ ಸಿದ್ಧವಾಗಿರುತ್ತೆ, ಬಹಳಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುತ್ತೆ. ಏಕೆಂದ್ರೆ ಈ 9 ದಿನಗಳ ಒಂದು ಆಚರಣೆ ಏನಿದೆ ಅತ್ಯಂತ ವಿಶಿಷ್ಟವಾದ, ಜಗತ್ ಪ್ರಸಿದ್ಧವಾದದ್ದು. ಹಾಗಾದ್ರೆ ದಸರಾ ಅಂದ ತಕ್ಷಣ ನಮಗೆ ಬಾಲ್ಯದ ನೆನಪು ಬಂದಾಗ ಆನೆ ಮೇಲೆ ಅಂಬಾರಿ, ಜನಸ್ತೋಮ ಇದೆಲ್ಲ ಜ್ಞಾಪಕಕ್ಕೆ ಬರ್ತಾ ಇತ್ತು. ಆನೆಯ ಒಂದು ಆ ದಸರಾ ಮೆರವಣಿಗೆ ಹೋಗೋದು, ಆ ಸ್ತಬ್ಧ ಚಿತ್ರಗಳು ಏನೇನಿತ್ತೆ ಅದನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾ ಸಂತೋಷ ಆಗೋದು. ಪ್ರತಿಯೊಂದು ಜಿಲ್ಲೆಯವರು ಅವರ ಜಿಲ್ಲೆಯ ವೈಶಿಷ್ಟ್ಯಪೂರ್ಣವಾದ ವಿಚಾರಗಳನ್ನ ಒಂದು ಟ್ಯಾಬ್ಲೋ ತರ ಮಾಡಿ ಅದನ್ನ, ಅಂದ್ರೆ ಸ್ತಬ್ಧ ಚಿತ್ರಗಳು ಅಂತ ನಾವ್ ಏನ್ ಹೇಳ್ತೀವಿ, ಅದರ ಮುಖಾಂತರ ಜನಸಾಮಾನ್ಯರಿಗೆ ಅಲ್ಲಿಯ ವಿಶೇಷತೆಯನ್ನ ತಿಳಿಸ್ತಾ ಇದ್ರು. ಇದರಲ್ಲಿ ಉತ್ತಮವಾಗಿ ಯಾವುದು ಪ್ರದರ್ಶನ ಮಾಡ್ತಾ ಇದ್ರು ಅದಕ್ಕೆ ಉತ್ತಮ ಅಂದ್ರೆ ಬಹುಮಾನಗಳನ್ನು ಸಹ ಇಡ್ತಾ ಇದ್ರು. ಮೊದಲನೇ ಬಹುಮಾನ, ಎರಡನೆಯ ಬಹುಮಾನ, ಈ ತರದ ಬಹುಮಾನಗಳನ್ನು. ಅದರ ಜೊತೆಗೆ ದಸರಾ ಮೆರವಣಿಗೆಯಲ್ಲಿ ನಮ್ಗೆ ಬೇಕಾದಷ್ಟು ಡೊಳ್ಳು ಕುಣಿತ, ಕರಡಿ ಕುಣಿತ, ಹುಲಿ ವೇಷ, ಈ ತರ ನಮ್ಮ ಜಾನಪದ ಸಾಹಿತ್ಯವನ್ನ ಮಗದೊಮ್ಮೆ ಮತ್ತೊಮ್ಮೆ ಜನರಿಗೆ ಈಗ ಮರ್ತೋಗ್ಬಿಟ್ಟಿರುತ್ತೆ ನಮ್ಗೆ, ಆದ್ರೆ ಅದನ್ನು ತಿಳಿಸಿಕೊಡುವಂತಹ ಬೇಕಾದಷ್ಟು ವಿಚಾರಗಳು ಆ ದಸರಾ ಕಾರ್ಯಕ್ರಮದಲ್ಲಿ, ಆ ಪ್ರೊಸೆಷನ್ ಅಲ್ಲಿ ನಡೀತಾ ಇತ್ತು. ಇದರ ಜೊತೆಗೆ ದಸರಾ ಪ್ರೊಸೆಷನ್ ಅಥವಾ ಮೆರವಣಿಗೆ ಅಂಬಾರಿಯ ಮೇಲೆ ಕೂರಿಸಿ ಊರಿನ ತುಂಬಾ ಮೆರವಣಿಗೆ ಮಾಡೋದು, ಇದು ದಸರಾ ಅಂತ ನಮ್ಮ ಕಣ್ಣಿಗೆ ಕಟ್ಟಂತದ್ದು ಅದು. ಇದರ ಜೊತೆಯಲ್ಲಿ ದಸರಾ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣುವಂತಹದ್ದು ಫಲಪುಷ್ಪ ಪ್ರದರ್ಶನ ಅದ್ಭುತವಾಗಿರುತ್ತೆ. ಅದು ತೋಟಗಾರಿಕಾ ಇಲಾಖೆಯಿಂದ ನಡೆಸುವಂತದ್ದು. ಮತ್ತೊಂದು ಕಡೆ ಪುಸ್ತಕ ಪ್ರದರ್ಶನ ಇರುತ್ತೆ, ಆಹಾರ ಮೇಳ ಇರುತ್ತೆ. ಈ ರೀತಿ ಇದರ ಜೊತೆಗೆ ದಸರಾದ ಸಂದರ್ಭದಲ್ಲಿ ಚಲನಚಿತ್ರ ಪ್ರದರ್ಶನಗಳನ್ನು ಸಹ, ಅದರಲ್ಲೂ ಅವಾರ್ಡ್ ವಿನ್ನಿಂಗ್ ಮೂವಿಗಳು ಏನಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ನಮಗೆ ಅದು ನೋಡಕ್ಕೆ ಸಿಕ್ಕೋದಿಲ್ಲ, ಅಂತದ್ರ ಪ್ರದರ್ಶನವನ್ನು ಸಹ ಮಾಡ್ತಾರೆ. ಹಾಗಾಗಿ ಇಡೀ ಮೈಸೂರು ಶೃಂಗರಿಸಿಕೊಂಡು ಒಂದು ಈ ದಸರಾವನ್ನು ಆಹ್ವಾನಿಸಲು ಕಾಯ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ದಸರಾದಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇಡೀ ಮೈಸೂರಿನ ತುಂಬೆಲ್ಲ ದೀಪಾಲಂಕಾರ ಇರುತ್ತೆ. ಪ್ರತಿ ವರ್ಷ ಇದು ಬದಲಾಗ್ತಾ ಇರುತ್ತೆ ಅನ್ನುವುದೇ ಒಂದು ವೈಶಿಷ್ಟ್ಯ. ಒಂದು ಬಾರಿ ನಡೆಸಿದಂತಹ ದೀಪಾಲಂಕಾರ ಮುಂದಿನ ವರ್ಷದಲ್ಲಿ ಬೇರೆ ರೂಪದಲ್ಲಿರುತ್ತೆ, ಜನರನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ. ಹಾಗಾಗಿ ದಸರಾ ಅಂದ ತಕ್ಷಣ ಮೈಸೂರಿಗರಲ್ಲಿ ಎಲ್ಲರ ಮನಸ್ಸಿನಲ್ಲಿ ಒಂದು ಸಂತೋಷ, ಸಂಭ್ರಮ ಕಳೆಗಟ್ಟುತ್ತೆ. ಇದರ ಹೊರತಾಗಿ ಯುವ ಸಂಭ್ರಮ ಅಂತೇಳಿ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು, ಅಂದ್ರೆ ಒಂದೊಂದು ಕಾಲೇಜನ್ನ ರೆಪ್ರೆಸೆಂಟ್ ಮಾಡುವವರು ಮೈಸೂರು ವಿಶ್ವವಿದ್ಯಾನಿಲಯ ಒಂದು ಓಪನ್ ಏರ್ ಥಿಯೇಟರ್ ಏನಿದೆ ಅಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಇದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರ್ತಾರೆ, ಅದನ್ನ ನೋಡಿ ಪ್ರೋತ್ಸಾಹಿಸಿ ಆನಂದಿಸ್ತಾರೆ. ಅದೇ ಒಂದು ಸಂಭ್ರಮ. ಇದು ಯೂತ್ಗೆ ಇರೋಂಥದ್ದು, ಯುವಕರಿಗೆ ಇರೋಂತಹದ್ದು. ಇದರ ಹೊರತಾಗಿ ಯುವ ದಸರಾ ಅಂತನೂ ಸಹ ದಸರಾ ನಡೆಯುತ್ತೆ. ಅಲ್ಲಿ ದೇಶದ ಅತ್ಯುತ್ತಮ ಗಾಯಕರನ್ನ ಕರೆಸಿ ಅವರಿಂದ ಈ ಹಾಡುಗಳನ್ನ, ಸುಗಮ ಸಂಗೀತವನ್ನ ನಡೆಸಿಕೊಡುವಂತಹದ್ದು. ಇದಕ್ಕೂ ಸಹ ಮೈಸೂರಿಗರೆಲ್ಲರೂ ಮುಗಿಬಿದ್ದು ಅದಕ್ಕೆ ಹೋಗ್ತಾರೆ. ಅದರಲ್ಲಿ ಹೆಸರಾಂತ ಕಲಾವಿದರುಗಳನ್ನ ಕರೆಸ್ತಾರೆ. ಇದರ ಹೊರತಾಗಿ ಅರಮನೆಯಲ್ಲೂ ಸಹ ಸಂಗೀತ ಕಾರ್ಯಕ್ರಮಗಳು, ಅಂದ್ರೆ ಇಲ್ಲಿ ಒಂದೊಂದು ಗುಣಕ್ಕೆ ಅನುಗುಣವಾಗಿ ಬೇರೆ ಬೇರೆ ತರದ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು. ಅಡಲಸೆಟ್ ಹದಿಹರಿಯದವರಿಗೆ ಒಂದು ವಯಸ್ಸಿಗರಿಗೆ ವಯಸ್ಸಾದವರಿಗೆ ಸಂಗೀತ ಕಾರ್ಯಕ್ರಮ, ಅಂದ್ರೆ ಅವರ ಪ್ರಬುದ್ಧತೆಗೆ ತಕ್ಕ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ, ಎಲ್ಲಾ ವಯೋಮಾನದವರಿಗೂ ಒಂದು ಸಂಭ್ರಮಿಸುವಂತಹ, ಆನಂದ ಪಡುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಹಿಂದಿನ ಕಾಲದಿಂದ ಈಗಿನವರೆಗೂ ದಸರಾ ಸಂಭ್ರಮದಲ್ಲಿ ಯಾವುದೇ ಕೊರತೆ ಆಗಿಲ್ಲ. ಪ್ರತಿ ಸಲನೂ ದಸರಾ ಹೆಚ್ಚಾಗಿ ವಿಜೃಂಭಿಸ್ತಾ ಇದೆ. ಅದರಲ್ಲಿ
ರೈತ ದಸರಾಗಳನ್ನು ಮಾಡ್ತಾರೆ. ಬೇರೆ ಬೇರೆ ಕಡೆಗಳಿಂದ ಬಂದು ರೈತಾಪಿಗಳು ಅವರಿಗೆ ಬೇಕಾದಷ್ಟು ಸ್ಪರ್ಧೆಗಳನ್ನ ಇಟ್ಟಿರ್ತಾರೆ. ಕುಸ್ತಿ ಎಲ್ಲದಕ್ಕಿಂತ ಮುಖ್ಯವಾಗಿ ದಸರಾ ಅಂತಾಗ ಕುಸ್ತಿ ಸ್ಪರ್ಧೆ ಇದೆಯಲ್ಲ, ಅದು ಮೈಸೂರಿನ ಒಂದು ಬೇಸ್ ಅಂತಾನೆ ಹೇಳ್ಬಹುದು. ಕುಸ್ತಿಗೆ, ಜಟ್ಟಿಗಳಿಗೆ, ಪೈಲ್ವಾನರಿಗೆ ಹೆಸರುವಾಸಿ, ಇಡೀ ನಮ್ಮ ದೇಶದಲ್ಲಿ ಹೆಸರುವಾಸಿಯಾಗಿರುವುದು ಮೈಸೂರು ಅಂತಾನೆ ಹೇಳ್ಬಹುದು. ಕಾರಣ ಮೈಸೂರಿನಲ್ಲಿ ಮಹಾರಾಜರು ಈ ಒಂದು ಕುಸ್ತಿ ಪಂದ್ಯವನ್ನ ಪೋಷಣೆ ಮಾಡ್ತಾ ಬಂದಿದ್ರು. ಬೇಕಾದಷ್ಟು ಜಟ್ಟಿಗಳಿಗೆ ಹಲವಾರು ಪಾರಿತೋಷಿಕಗಳನ್ನ ಕೊಟ್ಟಿದ್ರು. ಹಾಗಾಗಿ ಮೈಸೂರಿನಲ್ಲಿ ಬಹಳಷ್ಟು ಕಡೆ ಅಂದ್ರೆ ಬೇರೆ ಬೇರೆ ನೀವು ಪ್ರದೇಶಗಳನ್ನ ನೋಡಿದಾಗ ಅಲ್ಲಿ ಗರಡಿ ಮನೆ ಇದೆ. ಈಗಲೂ ಸಹ ಅಲ್ಲಿ ಕುಸ್ತಿಪಟುಗಳಿದ್ದಾರೆ, ಕುಸ್ತಿಯನ್ನ ಅಭ್ಯಾಸ ಮಾಡೋರು ಇದ್ದಾರೆ. ಈ ಕುಸ್ತಿ ಅನ್ನೋದಿದೆಯಲ್ಲ, ಎಲ್ಲಾ ಕ್ರೀಡೆಗಳಲ್ಲಿ ಅದ್ಭುತವಾದ ಕ್ರೀಡೆ ಅಂತ ಹೇಳ್ಬೋದು. ಹಿಂದು ನಾವೇನ್ ನೋಡ್ತಾ ಇದ್ದೀವಿ, ಜಿಮ್ ಒಂದು ಟ್ರೆಂಡ್ ಅಂತ ಏನ್ ಅಂತೀವಿ, ಯುವಕರು ಜಿಮ್ಗೆ ಹೋಗೋಂಥದನ್ನ ನಾವು ನೋಡ್ತೀವಿ. ಆದರೆ ಈ ಕುಸ್ತಿ ಅನ್ನೋದಿದೆಯಲ್ಲ, ಇದು ಒಂದು ಪಾರಂಪರಿಕವಾದದ್ದು. ಇದರ ಜೊತೆಗೆ ಬಹಳಷ್ಟು ವೈಜ್ಞಾನಿಕವಾಗಿ ಬೇಕಾದಷ್ಟು ನಮ್ಮ ದೈಹಿಕ, ಮಾನಸಿಕ, ಬೇರೆ ಬೇರೆ ದೇಹದ ಒಳ ಅಂಗಾಂಗಗಳಿಗೆ ಇದನ್ನ ಆರೋಗ್ಯಕರವಾಗಿಡಲು ಬಹಳ ಮುಖ್ಯವಾಗಿ ಬೇಕಾದಂತ ಒಂದು ವ್ಯಾಯಾಮ ಅನ್ಬಹುದು. ಅದಕ್ಕೆ ತವರೂರು ಮೈಸೂರು ಅಂತ ನಾವು ಹೇಳ್ಬಹುದು. ದಸರಾ ಆರಂಭಕ್ಕೆ ಮೊದಲೇ ಈ ಒಂದು ಕುಸ್ತಿ ಕಾಳಗವನ್ನು ಮಹಾರಾಜರೇನೆ ಅದನ್ನ ಆರಂಭ ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ. ಬೇಕಾದಷ್ಟು ಅಲ್ಲಿ ಕುಸ್ತಿ ಪಂದ್ಯಗಳು ನಡೆಯುತ್ತೆ. ಇಡೀ ರಾಜ್ಯದ, ದೇಶದ ಮೂಲೆ ಮೂಲೆಗಳಿಂದ ಕುಸ್ತಿಪಟುಗಳು ಬರ್ತಾರೆ. ಬೇರೆ ಬೇರೆ ವಯೋಮಾನದವರಿಗೆ ಅಲ್ಲಿ ಕುಸ್ತಿ ಪಂದ್ಯವನ್ನ ಏರ್ಪಡಿಸಲಾಗುತ್ತೆ. ಅದರಲ್ಲಿ ಗೆದ್ದವರಿಗೆ ಪ್ರಶಸ್ತಿ, ದಸರಾ ಶ್ರೀ ಅಂತ ಪ್ರಶಸ್ತಿನೂ ಸಹ ಕೊಡ್ತಾರೆ. ಹಾಗಾಗಿ ದಸರಾ ಅನ್ನುವುದು ಕೇವಲ ಒಂದು ಹಬ್ಬ ಅಲ್ಲ, ಇದು ಸರ್ವತೋಮುಖವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಸಾಹಿತಿಗಳ ಒಂದು ಸಭೆ ಇರುತ್ತೆ. ಅಲ್ಲಿ ಸಾಹಿತಿಗಳು, ಯುವ ಕವಿಗಳು ದಸರಾ ಕವಿಗೋಷ್ಠಿ ಅಂತ ಮಾಡ್ತಾರೆ. ಅಲ್ಲಿ ಎಲ್ಲಾ ತರದ ಸಾಹಿತಿಗಳು ಅಂದ್ರೆ ಈಗ ಉದಯೋನ್ಮುಖ ಸಾಹಿತಿಗಳಾಗಿರಬಹುದು, ಹೆಸರಾಂತ ಸಾಹಿತಿಗಳಾಗಿರಬಹುದು, ಎಲ್ಲರಿಗೂ ಒಂದು ಅವಕಾಶವನ್ನ, ವೇದಿಕೆಯನ್ನ ಕಲ್ಪಿಸ್ಕೊಡ್ತಾರೆ. ಹಾಗಾಗಿ ದಸರಾ ಒಂದು ಬರೀ ಹಬ್ಬವಲ್ಲ, ಬರೀ ಒಂದು ಆಚರಣೆಯಲ್ಲ, ಬರೀ ಒಂದು ದೇವಿಯ ಪೂಜೆ ಮಾತ್ರ ಅಲ್ಲ. ದಸರಾದಲ್ಲಿ ನಾವು ಸಾಹಿತ್ಯ, ಕಲೆ, ಕ್ರೀಡೆ, ಈ ರೀತಿ ಅದರ ಜೊತೆಗೆ ಒಂದು ಕೌಟುಂಬಿಕವಾಗಿ ಆಹಾರ ಮೇಳಗಳಾಗ್ಬೋದು, ಅಲ್ಲಿ ಬೇಕಾದಷ್ಟು ಸ್ಪರ್ಧೆಗಳನ್ನ ಇಡ್ತಾರೆ. ಪ್ರತಿ ದಿನ ಎಲ್ಲಾ ಒಂದು ಯಾವ್ಯಾವ್ದೋ ಒಂದು ಪ್ರದರ್ಶನ ನಡೀತಾ ಇರುತ್ತೆ, ಎಲ್ಲಾ ಕಡೆಗಳನ್ನು ಸ್ಪರ್ಧೆಗಳನ್ನ ಇಟ್ಟಿರ್ತಾರೆ. ಅಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನು ಕೊಡ್ತಾರೆ. ದಸರಾ ವಸ್ತು ಪ್ರದರ್ಶನ ಮತ್ತೊಮ್ಮೆ ಜಗದ್ವಿಖ್ಯಾತವಾಗಿದೆ. ಅದು ಬಹಳಷ್ಟು ವೈವಿಧ್ಯತೆಗಳನ್ನ ಕೂಡಿರುವಂತಹದ್ದು. ಅಲ್ಲಿ ಮಕ್ಕಳಿಗೆ, ಎಲ್ಲರಿಗೂ ಆ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಬೇಕಾದಷ್ಟು ಅವರಿಗೆ ಬೇಕಾದ ವಸ್ತುಗಳನ್ನ ಕೊಂಡ್ಕೋಬಹುದು. ಮತ್ತೆ ಬೇರೆ ಬೇರೆ ಇಲಾಖೆಯವರು ಅವರ ಇಲಾಖೆಯ ಬಗ್ಗೆ ಹೆಚ್ಚಿನ ಒಂದು ಪ್ರಾತ್ಯಕ್ಷಿಕೆಯನ್ನ ನೀಡುವಂಥದ್ದು, ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಜನರಿಗೆ ನೀಡುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದರ ಜೊತೆ ಮಕ್ಕಳಿಗೂ ಸಹ ಇಷ್ಟವಾಗುವಂತಹ ಬಹಳಷ್ಟು ಆಟಗಳನ್ನ ಆಡುವಂತಹ ಅವಕಾಶಗಳು ಇರುತ್ತೆ. ಹಾಗಾಗಿ ವಸ್ತು ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ, ಈ ರೀತಿ ಬೇಕಾದಷ್ಟು ಆಹಾರ ಮೇಳ, ಈ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಸಾಹಿತ್ಯ, ಕಲೆ, ಕ್ರೀಡೆ ಸರ್ವತೋಮುಖವಾಗಿ ಸಮಾಜದ ಎಲ್ಲರೂ ಒಳಗೊಳ್ಳುವಿಕೆಯನ್ನು ಹೊಂದಿ ಈ ದಸರಾವನ್ನ ನಡೆಸ್ಕೊಡ್ತಾರೆ. ದಸರಾ ಆರಂಭಕ್ಕೆ ಮೊದಲೇನೆ ಅಂಬಾರಿಯನ್ನು ಹೊರುವ ಆನೆಯನ್ನ ನಾವು ಕಾಡಿನಿಂದ ತರಬೇಕಾಗುತ್ತೆ. ಏಕೆಂತಂದ್ರೆ ಅಷ್ಟು ದಿನ ಕಾಡಿನಲ್ಲಿದ್ದ ಆನೆಗಳಿಗೆ ಜನ ಸಮುದಾಯದ ಮಧ್ಯ ಯಾವ ರೀತಿ ಒಂದು ಬಿಹೇವಿಯರ್ ಅಂತೀವಲ್ಲ, ಆನಿಮಲ್ ಬಿಹೇವಿಯರ್, ಅದು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಟ್ರೈನಿಂಗ್, ಮಾವುತರಿಂದ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಹಾಗಾಗಿ ಪ್ರತಿದಿನ ಆನೆಗಳನ್ನ ಬೆಳಗ್ಗೆ ಜನ ಸಂದಣಿಯ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಏಕೆಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬೇಕು. ಇದುವರೆಗೂ ದಸರಾ ಕಾರ್ಯಕ್ರಮದಲ್ಲಿ ನಡೆದಿದೆಯಲ್ಲ, ಮೈಸೂರಿನ ಇತಿಹಾಸದಲ್ಲಿ ಈ ದಸರಾ ಆನೆಗಳು ಯಾವತ್ತೂ ಏನೂ ಬೆದರದೆ, ಹೆದರದೆ ಆ ದೇವಿಯನ್ನು ಹೊತ್ಕೊಂಡು ಹೋಗಿರೋ ಅಂತದಿದೆಯಲ್ಲ, ಅದು ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ. ಕಾರಣ ಕೆಲವೊಮ್ಮೆ ಈ ದೇವರನ್ನು ಹೊರುವ ಒಂದು ಪದ್ಧತಿ ಏನಿದೆ ಕೇರಳದಲ್ಲೂ ನಾವು ನೋಡಬಹುದು. ಬಹಳಷ್ಟು ಕೇರಳದಲ್ಲಿ ದೇವಸ್ಥಾನಗಳಲ್ಲಿ ಈ ಒಂದು ಉತ್ಸಾಹ ಮಾಡಬೇಕಾದ್ರೆ ಬೇಕಾದಷ್ಟು ಅನಾಹುತಗಳು ನಡೆದಿದೆ. ಆದ್ರೆ ಇದುವರೆಗೂ ಸಹ ಆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತ ಆನೆ ಏನಿದೆ, ಅಂಬಾರಿಯನ್ನು ಹೊತ್ತ ಆನೆ, ಅದು ಗಾಂಭೀರ್ಯವಾಗಿ ಅದನ್ನ ಆ ಒಂದು ಮೆರವಣಿಗೆಯನ್ನ ತೆಗೆದುಕೊಂಡು ಹೋಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅದರ ಅಕ್ಕಪಕ್ಕದಲ್ಲಿ ಹೆಣ್ಣಾನೆಗಳು ಇರುತ್ತೆ. ಹಾಗಾಗಿ ನಿಜವಾಗ್ಲೂ ಈ ಕಾಡು ಪ್ರಾಣಿಗಳು, ಅದು ಕಾಡಿನಲ್ಲಿ ವಾಸ ಆಗಿರ್ಬೋದು, ಇಲ್ಲಿಗೆ ಬಂದು ಅಂಬಾರಿಯನ್ನ ಹೊತ್ತರೂ ಸಹ ಅದು ಸಹ ಈ ಒಂದು ದಸರಾದಲ್ಲಿ ಪಾಲ್ಗೊಳ್ಳುತ್ತಲ್ಲ, ಅದನ್ನ ನೋಡಿದಾಗ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಹಾಗಾಗಿ ಸಣ್ಣ ಮಕ್ಕಳಿಂದ ವಯಸ್ಸಿನ ಆದವರವರೆಗೂ ಎಲ್ಲರನ್ನೂ ರಂಜಿಸುವ, ಸಂತೋಷ ಪಡಿಸುವ ಈ ಒಂದು ಸಂಭ್ರಮವೇ ದಸರಾ ಅನ್ಬೋದು. ಮುಖ್ಯವಾಗಿ ಆಯುಧ ಪೂಜೆ ಬಗ್ಗೆ ಹೇಳಲೇಬೇಕು.
ಕಾರಣ ಏನಂತಂದ್ರೆ ಒಬ್ಬ ವಿಜ್ಞಾನಿಯಾಗಿ ಆಯುಧ ಪೂಜೆಗಳು ಪ್ರತಿಯೊಬ್ಬರು ಯಾರು ಒಂದು ಶ್ರಮಿಕ ಜೀವಿಗಳಿರ್ತಾರೆ ಅವರು ತಾವು ಕೆಲಸ ಮಾಡುವ ವಸ್ತುಗಳನ್ನು ಈ ಒಂದು ದಿನ ಪೂಜಿಸುತ್ತಾರೆ. ಕಾರಣ ಏನಂತಂದ್ರೆ ಪ್ರತಿ ಒಂದು ಅದು ಜೀವ ಹೊಂದಿರುವ ವ್ಯಕ್ತಿ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು, ಪ್ರತಿ ಒಂದರಲ್ಲೂ ಒಂದು ಎನರ್ಜಿ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಪ್ರತಿ ಒಂದರಲ್ಲೂ ಇರುವ ಆ ಶಕ್ತಿಯನ್ನು ನಾವು ವರ್ಷಕ್ಕೆ ಒಮ್ಮೆಯಾದರೂ ಅದಕ್ಕೆ ನಮಿಸಿ ಅದಕ್ಕೆ ಪೂಜಿಸಿ ಯಾವುದೂ ತೊಂದರೆ ಆಗದಿದ್ದ ಹಾಗೆ ಕಾಪಾಡುವಂತ ಕೇಳಿಕೊಳ್ಳುವುದಿದೆಯಲ್ಲ, ಅದು ಆಯುಧ ಪೂಜೆಯಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ವಾಹನಗಳಾಗ್ಬೋದು, ನಾವು ಮನೆಯಲ್ಲಿ ಬಳಸುವ ವಸ್ತುಗಳಾಗ್ಬೋದು, ಕೂಲಿ ಕಾರ್ಮಿಕರಾದ್ರೆ ಅವರು ಏನೇನು ಬಳಕೆ ಮಾಡ್ತಾರೆ ಅಂತಹ ವಸ್ತುಗಳನ್ನ ಇಟ್ಟು ಅದನ್ನ ಪೂಜಿಸಿ ನಮಿಸಿ ಪ್ರಾರ್ಥನೆ ಮಾಡ್ತಾರೆ. ಆಯುಧ ಪೂಜೆ ಅಥವಾ ದಸರಾದ ನವರಾತ್ರಿ ಈ 9 ದಿನಗಳಿದೆಯಲ್ಲ, ಇದು ನಮ್ಮ ದೇಹ ಮತ್ತೆ ಮನಸ್ಸನ್ನ ಹದ ಮಾಡುವಂಥದ್ದು, ನಮ್ಮಲ್ಲಿ ಒಂದು ಪ್ರೌಢಿಮೆಯನ್ನ ಕೊಡುವಂಥದ್ದು ಮತ್ತೆ ನಮಗೆ ಶಕ್ತಿಯನ್ನು ಸಹ ನೀಡುವಂಥದ್ದು. ಕಾರಣ ಈ ನವರಾತ್ರಿಯ ಸಂದರ್ಭದಲ್ಲಿ ಬಹಳಷ್ಟು ಜನ ಉಪವಾಸನ ಮಾಡ್ತಾರೆ. ವೈಜ್ಞಾನಿಕವಾಗಿ ಈ ತರದ ಉಪವಾಸ ನಮ್ಮ ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಸುತ್ತೆ, ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನ ಹೊರಹಾಕಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಪ್ರತಿದಿನ ಒಂದೊಂದು ಪೂಜೆ ಇರುತ್ತೆ. ಸರಸ್ವತಿಯನ್ನ ಪೂಜಿಸುವಂತಹದ್ದು, ಲಕ್ಷ್ಮೀ ದೇವಿಯನ್ನ ಪೂಜಿಸುವಂತಹದ್ದು, ದುರ್ಗೆಯನ್ನ ಪೂಜಿಸುವಂತಹದ್ದು. ಹಾಗಾಗಿ ನವರಾತ್ರಿಯ ಈ ಸಂಭ್ರಮದಲ್ಲಿ ಎಲ್ಲಾ ದೇವಾಲಯಗಳಲ್ಲೂ, ಅದು ದೇವಿಯ ದೇವಾಲಯಗಳಲ್ಲಿ ಪ್ರತಿ ದಿನ ಆ ದೇವಿಯ ಬೇರೆ ಬೇರೆ ರೂಪದಲ್ಲಿ ಆಕೆಯನ್ನ ಅಲಂಕರಿಸಿರ್ತಾರೆ. ಅದನ್ನ ನೋಡಕ್ಕೆ ಒಂದು ಕಣ್ಣಿಗೆ ಹಬ್ಬ. ಅದರ ಜೊತೆಯಲ್ಲಿ ಇಡೀ ಮೈಸೂರಿನಲ್ಲಿ ಒಂದು ರೀತಿಯ ಶಕ್ತಿಯ ಒಂದು ವೈಬ್ರೇಷನ್ ಅಂತ ಏನಂತೀವಿ, ಆ ವೈಬ್ರೇಷನ್ ಇರುತ್ತೆ. ಅದು ಹೊರಗಡೆಯಿಂದ ಬಂದಂತ ಪ್ರವಾಸಿಗರಿಗೆ ಅದರ ಅರಿವಾಗುತ್ತೆ. ಆ ಒಂದು 9 ದಿನಗಳ ಸಂದರ್ಭದಲ್ಲಿ ಮೈಸೂರು ವಿಜೃಂಭಿಸ್ತಾ ಇರುತ್ತೆ. ಹಾಗಾಗಿ ದಸರಾ ನಮ್ಮ ದಸರಾ. ಹಾಗಾಗಿ ದಸರಾ ನಮ್ಮೆಲ್ಲರ ದಸರಾ, ಮೈಸೂರಿಗರ ದಸರಾ, ಭಾರತೀಯರ ದಸರಾ ಹಾಗೂ ವಿಶ್ವದಾದ್ಯಂತ ವಸುದೈವ ಕುಟುಂಬಕಂ ಅಂತ ನಾವೇನ್ ಹೇಳ್ತೀವಿ. ಹಾಗಾಗಿ ಇದು ಎಲ್ಲರ ದಸರಾ. ಮತ್ತೊಮ್ಮೆ ದಸರಾವನ್ನ ಸಂಭ್ರಮಿಸೋಣ. ಪ್ರತಿ ವರ್ಷ ದಸರಾದ ಕಳೆ ಹೆಚ್ಚಾಗ್ತಾ ಇದೆ. ಸರ್ಕಾರದಲ್ಲಿ ಅನುದಾನ ಇಲ್ಲದಿದ್ದರೂ ಸಹ ದಸರಕ್ಕೋಸ್ಕರನೇ ಅವರು ಒಂದಷ್ಟು ಹಣವನ್ನ ಮುಡಿಪಾಗಿಟ್ಟು ದಸರಾಕ್ಕೆ ಯಾವುದೇ ರೀತಿಯ ಕೊಂದು ಕರತೆಗಳು ಬರದಿದ್ದ ಹಾಗೆ ಅದನ್ನ ಘನ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ದಸರಾವನ್ನ ಎಲ್ಲ ಸಂಭ್ರಮಿಸೋಣ, ಆಚರಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.